ಕಾವೇರಿ ನೀರು ಬಿಡುಗಡೆ ವಿಚಾರವಾಗಿ ಇವತ್ತು ಹೈ ವೋಲ್ಟೇಜ್ ಮೀಟಿಂಗ್ ಒಂದು ನಡೆಯೋದಕ್ಕಿದೆ. ದೆಹಲಿಯಲ್ಲಿ ಕಾವೇರಿ ನೀರು ನಿರ್ವಹಣಾ ಮಂಡಳಿಯ ಸಭೆ ನಡೆಯೋದಕ್ಕಿದೆ. CWRC ಮೀಟಿಂಗ್ ನಡೆಯುತ್ತೆ. ಇವತ್ತು ತಾಂತ್ರಿಕ ಸಮಿತಿಯ ಸಭೆ ನಡೆಯುತ್ತೆ. CWRC ಕೊಡುವಂತ ಸೂಚನೆಯ ಮೇರೆಗೆ CWMA ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಅಂದ್ರೆ ಮಂಡಳಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ. ಸದ್ಯ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿಲ್ಲ. ತಮಿಳುನಾಡು ಪಟ್ಟು ಹಿಡಿದಿದೆ ನೀರು ಬಿಡುಗಡೆಯಾಗಬೇಕು ಅಂತ. ಜೂನ್ 23ನೇ ತಾರೀಕು CWMA ಮೀಟಿಂಗ್ ಆದಂತ ಸಂದರ್ಭದಲ್ಲಿ, ಮಂಡಳಿಯ ಸಭೆಯಾದಂತ ಸಂದರ್ಭದಲ್ಲಿ ತಮಿಳುನಾಡು ಕೇಳಿದ್ದು ಜೂನ್ ತಿಂಗಳ 9 TMC ಮತ್ತು ಜುಲೈ ತಿಂಗಳ 31 TMC ನೀರು ಬಿಡುಗಡೆ ಮಾಡೋದಕ್ಕೆ ಆದೇಶಿಸಿ ಅಂತ. ಕರ್ನಾಟಕ ಸರ್ಕಾರ ಸಾಧ್ಯವೇ ಇಲ್ಲ ಅಂತ ಹೇಳಿತ್ತು. ಇವತ್ತು CWRC ಮೀಟಿಂಗ್ ನಡೆಯುತ್ತೆ. ಟೆಕ್ನಿಕಲ್ ಮೀಟಿಂಗು. ಅದು ಕೊಡುವಂತ ಸೂಚನೆಯ ನಂತರ ನಿರ್ವಹಣಾ ಮಂಡಳಿಯ ಸಭೆಯಾಗುತ್ತೆ. ನಿರ್ವಹಣಾ ಮಂಡಳಿಯ ಸಭೆಯಲ್ಲಿ ತಮಿಳುನಾಡು ಪಟ್ಟು ಹಿಡಿಯುವಂತ ಸಾಧ್ಯತೆಗಳಿದ್ದಾವೆ. ಸದ್ಯದ ಪರಿಸ್ಥಿತಿ ಏನಿದೆ ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ? 4 ಜಲಾಶಯಗಳನ್ನು ಸೇರಿಸಿದ್ರೆ 56 TMC ಮಾತ್ರ ನೀರಿದೆ. ಕಳೆದ ವರ್ಷ ಇದೇ ದಿನ 114 TMC ನೀರಿತ್ತು. 4 ಜಲಾಶಯಗಳನ್ನು ಸೇರಿಸಿದ್ರೆ ಇದೀಗ 4 ಜಲಾಶಯಗಳು ಅಂದ್ರೆ ಕಬಿನಿ, ಹಾರಂಗಿ, KRS ಮತ್ತು ಹೇಮಾವತಿ, 4 ಜಲಾಶಯಗಳಲ್ಲಿ ಇರೋದು 56 TMC ಮಾತ್ರ. ಒಳಹರಿವು 4 ಜಲಾಶಯಗಳಿಗಿರೋದು 8,000 ಕ್ಯೂಸೆಕ್ ಮಾತ್ರ. ಸೊ ಪರಿಸ್ಥಿತಿ ಕರ್ನಾಟಕದ ಹೆಂಗಿದೆ ಅಂತಂದ್ರೆ ತಮಿಳುನಾಡಿಗೆ ನೀರು ಹರಿಸೋದಕ್ಕೆ ಸಾಧ್ಯವೇ ಇಲ್ಲದಂತ ಸ್ಥಿತಿಯಲ್ಲಿದೆ. ಸೊ ಇವತ್ತಿನ ಮೀಟಿಂಗ್ ನಲ್ಲಿ ಏನ್ ಸೂಚನೆ ಸಿಗತ್ತೆ ಅನ್ನೋದು ಸದ್ಯಕ್ಕಿರುವಂತ ಕುತೂಹಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.